ರಾಪ್ತಿ ಬಟ್ಟೆಗಳೆಲ್ಲ ಚಿಕ್ಕ ಸೈಜ್ ಇರುತ್ತಲ್ಲ, ಅದನ್ನ ಎಸ್ಸರಿ ಮರ್ಚಿಟ್ರು ಕೂಡ ಒಂದ್ ತೆಗಿಯಕ್ ಹೋದ್ರೆ ಒಂದ್ ಪದೇ ಪದೇ ಬೀಳ್ತಾನೆ ಇತ್ತು. ಇನ್ನು ಅದನ್ನ ಶೆಲ್ಫ್ ಅಲ್ಲಿ ಬೇಡ ಬಾಸ್ಕೆಟ್ ಅಲ್ಲಿ ಹಾಕಿಡೋಣ ಅಂತ ಹೇಳ್ಬಿಟ್ಟು ಬಾಸ್ಕೆಟ್ ಅಲ್ಲಿ ಹಾಕಿಡಕ್ಕೆ ನೋಡಿದ್ರೆ ಚಿಕ್ಕ ಬಾಸ್ಕೆಟ್ ಒಂದು ದೊಡ್ಡದೊಂದಿತ್ತು. ದೊಡ್ಡ ಬಾಸ್ಕೆಟ್ ಅಲ್ಲಿ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಎಲ್ಲ ಹಾಕಿಟ್ಟಿದ್ದೆ. ಅದನ್ನೆಲ್ಲ ಚಿಕ್ಕ ಬಾಸ್ಕೆಟ್ ಗೆಲ್ಲ ಶಿಫ್ಟ್ ಮಾಡಿ ದೊಡ್ಡ ಬಾಸ್ಕೆಟ್ ಅಲ್ಲಿ ಬಟ್ಟೆಗಳು ಮರ್ಚಿಡೋಣ ಅಂತೇಳಿ ಇಡ್ತಾ ಇದ್ದೀನಿ. ಅದನ್ನ ಕರೆಕ್ಟ್ ಆಗಿ ಇಟ್ಟು ಬಟ್ಟೆ ಮರ್ಚಿಡಕ್ ಹೋದ್ರೆ ಪದೇ ಪದೇ ಬೀಳ್ತಾ ಇತ್ತು. ಹಾಗಾಗಿ ಹಿಂಗ ಸ್ಟ್ಯಾಂಡಿಂಗ್ ಲೈನ್ ಅಲ್ಲಿ ನಿಲ್ಸ್ಬಿಟ್ಟು ಆಮೇಲೆ ಬಟ್ಟೆಗಳನ್ನೆಲ್ಲ ಇಟ್ಟೆ ನೀಟಾಗಿ ಶಿಫ್ಟ್ ಆಯ್ತು. ಇನ್ನು ಸ್ಯಾಟರ್ಡೆ ಬೇರೆ ಮಕ್ಕಳು ಸ್ಯಾಂಡ್ವಿಚ್ ಮಾಡಿಕೊಡು ಅಂದರೆ ನನ್ನ ಸ್ಟೈಲಲ್ಲಿ ಈಸಿ ಮೆಥಡಲ್ಲಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಬೆಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು 2 ಕಡೆ ರೋಸ್ಟ್ ಮಾಡ್ತಾ ಇದ್ದೀನಿ. ಬ್ರೆಡ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ರೋಸ್ಟ್ ಚೆನ್ನಾಗಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ. ಚೀಸ್ ಇತ್ತಂತೇಳಿ ಚೀಸ್ ಹಾಕ್ಕೊತಾ ಇದ್ದೀನಿ. ಚೀಸ್ ಇಲ್ಲಾಂದ್ರೆ ಕೂಡ ಸ್ಕಿಪ್ ಮಾಡ್ಕೋಬೋದು. ನಾನು ಮೇಯೋನೀಸ್ ಕೂಡ ಏನು ಯೂಸ್ ಮಾಡಲ್ಲ, ಬರೀ ತರಕಾರಿಗಳು ಹಾಕ್ತೀನಿ. ಇವತ್ತು ಈರುಳ್ಳಿ ಮತ್ತು ಟೊಮೊಟೊ ಅಷ್ಟೇ ಹಾಕಿದ್ದೀನಿ. ಕ್ಯಾಬೇಜ್ ಅದೇನಾದರೂ ಇದ್ರೂ ಕೂಡ ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕ್ಬಿಟ್ಟು ಸಾಸ್ ಹಾಕ್ತಾಯಿದ್ದೀನಿ. ಸಾಸ್ ಮಾತ್ರ ಕಂಪಲ್ಸರಿ ಹಾಕ್ತೀನಿ, ಅದು ಹಾಕಿದ್ರೇ ತಿನ್ನೋದು. ಇವರು 3 ಬ್ರೆಡ್ಗಳು ಬೇಕು ಅಂದರೆ ಹಾಗಾಗಿ 3 ಸ್ಟೆಪ್ ಮಾಡಿಕೊಟ್ಟಿದ್ದೀನಿ. ಸಿಂಪಲ್ಲಾಗೇ ಇತ್ತು. ಮತ್ತು ಅವರು ಯಾವಾಗ ಬ್ರೆಡ್ ಇದ್ದರೂ ಕೂಡ ನನ್ನ ಮಕ್ಕಳು ಮಾಡಿಕೊಡು ಅಂತೇಳಿ ಇದನ್ನೇ ಇಷ್ಟಪಟ್ಟು ಮಾಡಿಸ್ಕೊಂಡು ತಿಂತಾರೆ. ನೀವು ಕೂಡ ಟ್ರೈ ಮಾಡಿ. ಏನು ಜಾಸ್ತಿ ಹೊತ್ತು ಹಿಡಿಯಲ್ಲ, ಒಂದು 5 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ಸ್ಯಾಟರ್ಡೆ ಸ್ನ್ಯಾಕ್ಸು. ಲಾಸ್ಟ್ ಒಂದು 20 ಡೇಸ್ ಬ್ಯಾಕ್ ಪೈನಾಪಲ್ ತಂದಿದ್ವಿ. ಅದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ. ರೂಟ್ಸ್ ಎಲ್ಲ ಬಂದಿತ್ತು. ನಮ್ಮ ಫ್ರೆಂಡ್ ಟೆರೆಸ್ ಗಾರ್ಡನ್ ಇದೆ, ಅಲ್ಲಿ ಅವರು ಇಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಳಿಸ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.